ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ವಾರ ಫಲಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಈ ವಾರದಲ್ಲಿ ಅಂದರೆ 9 ಮಾರ್ಚ್ 2025ರಿಂದ 15 ಮಾರ್ಚ್ 2025 ವಾರ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನ ರಾಶಿಯವರಿಗೆ ಈ ವಾರದಲ್ಲಿ, ಅದರಲ್ಲಿಯೂ ಚಂದ್ರಗ್ರಹಣ ಆಗ್ತಾ ಇರುವಂತಹ ಕಾರಣದಿಂದ ಮೇ 14ರಂದು ಯಾವ ರೀತಿ ಫಲಗಳು ಮೀನರಾಶಿಯವರಿಗೆ ಆಗ್ತಾ ಇದೆ ಅನ್ನುವಂತಹ ವಿಷಯಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮೀನರಾಶಿಯವರಿಗೆ ಈ ವಾರದಲ್ಲಿ ಜನ್ಮದಲ್ಲಿ ಶುಕ್ರ ಯೋಗವನ್ನು ನೀಡ್ತಾ ಇದ್ದಾರೆ, ಅದೃಷ್ಟವನ್ನು ನೀಡ್ತಾ ಇದ್ದಾರೆ, ಅದ್ಭುತವಾದಂತಹ ಯೋಗ ಮತ್ತು ಅವಕಾಶಗಳನ್ನು ನೀಡ್ತಾ ಇದ್ದಾರೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ವಿಷಯಗಳು ಮೀನರಾಶಿಯವರಿಗೆ ಅನುಕೂಲವಾಗ್ತಾ ಇದೆ. ಹಣಕಾಸಿನ ಅಭಿವೃದ್ಧಿಗೆ, ಹಣಕಾಸಿನ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತಾ ಇದೆ. ಹೊಸ ಮಾರ್ಗಗಳು, ಹೊಸ ಅವಕಾಶಗಳು ಈ ವಾರದಲ್ಲಿ ಮೀನರಾಶಿಯವರಿಗೆ ಆಗ್ತಾ ಇದೆ. ಮತ್ತು ನೀವು ಸಾಕಷ್ಟು ಉತ್ತಮ ಮುಖ್ಯವಾದಂತಹ ನಿರ್ಧಾರಗಳು ತಗೊಳ್ಳೋದಕ್ಕೆ ಮತ್ತು ಆ ನಿರ್ಧಾರಗಳನ್ನು ನೀವು ಯೂಸ್ ಮಾಡೋದು ಅಂದರೆ ಉಪಯೋಗಿಸುವುದಕ್ಕೆ ಮತ್ತು ಅದನ್ನು ಅಮಲು ಮಾಡುವುದಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ. ಆದರೆ ಈ ಷಷ್ಠಗ್ರಹ ಒಂದೊಂದೇ ಗ್ರಹ ಈ ಮೀನರಾಶಿಗೆ ಮಾರ್ಚ್ 28ರಂದು ಷಷ್ಠಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ. ಈಗ ಒಂದೊಂದು ಗ್ರಹ ಬಂದು ಮೀನರಾಶಿಯಲ್ಲಿ ಒಂದು ಗ್ರಹಕೂಟವನ್ನು ನಿರ್ಮಿಸುತ್ತಾ ಇದೆ. ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಗ್ರಹ ದೋಷ ಅನ್ನೋದು ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಇರಬಹುದು. ಆದರೂ ನಿಮಗಿರುವಂತಹ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏನನ್ನಾದರೂ ನಾನು ಮಾಡುತ್ತೇನೆ, ಯಾವ ಸಂಕಷ್ಟಗಳು ಬಂದರೂ ನಾನು ಗೆಲ್ಲುತ್ತೇನೆ ಅನ್ನುವಂತಹ ಒಂದು ಧೈರ್ಯದಿಂದ ನೀವು ಬಂದಿರುವಂತಹ ಸಮಸ್ಯೆಗಳನ್ನು ಸುನಾಯಾಸವಾಗಿ ನೀವು ಅವುಗಳನ್ನು ಎದುರಿಸುತ್ತೀರಾ. ಮುಖ್ಯವಾಗಿ ನಿಮ್ಮ ಶತ್ರುಗಳು ಮತ್ತು ಪ್ರತ್ಯರ್ಥಿಗಳು ಮತ್ತು ಸ್ಪರ್ಧೆಯಲ್ಲಿರುವಂತಹ ನಿಮ್ಮ ಕಾಂಪಿಟೀಟರ್ಸ್ ಯಾರು ಇರ್ತಾರೋ ಅವರ ವಿಷಯಗಳಲ್ಲಿ ಸ್ವಲ್ಪ ಸಂಯಮನದಿಂದ, ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ. ತುಂಬ ತಾಳ್ಮೆಯಿಂದ ಅವರು ಏನು ಹೇಳ್ತಾರೋ ಕೇಳಿ. ಅವರೇನಾದರೂ ನಿಮ್ಮನ್ನು ಪ್ರವೋಕ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮನ್ನು ಅತಿರೇಕಕ್ಕೆ ಗುರಿಯಾಗುವಂತಹ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ತಾಳ್ಮೆಯಿಂದ ಇರುವಂತಹ ಅವಶ್ಯಕತೆ ಈ ವಾರದಲ್ಲಿ ಇರುತ್ತೆ. ನಿಮಗೆ ಬಂದಿರುವಂತಹ ಕೆಲಸದ ಒತ್ತಡವಾಗಿರಲಿ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ನಡೀತಾ ಇರುವಂತಹ ಸಂದರ್ಭಗಳ ಮೂಲಕ ಈ ಮಾನಸಿಕ ಒತ್ತಡವನ್ನು ನೀವು ಗೆಲ್ತೀರಾ. ನಿಮ್ಮ ಪ್ರಶಾಂತ ಚಿತ್ತದಿಂದ, ಮನಸ್ಸಿನಿಂದ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ನಿರ್ಧಾರ ತಗೊಳ್ಳುವಂತಹ ಒಂದು ಜ್ಞಾನ ನಿಮಗೆ ಇರುವುದರಿಂದ ಅಂತಹ ಒತ್ತಡಗಳಿಂದ ನೀವು ಹೊರಗಡೆ ಬರ್ತೀರಾ. ಮುಖ್ಯವಾಗಿ ಉದ್ಯೋಗದ ಉದ್ಯೋಗದಲ್ಲಿ ನಿಮಗಿರುವಂತಹ ಜವಾಬ್ದಾರಿಗಳ ವಿಷಯಗಳಲ್ಲಿ ನೀವು ಕಂಪ್ಲೀಟ್ ಮಾಡುವಂತಹ ಈ ಕೆಲಸಗಳ ವಿಷಯಗಳಲ್ಲಿ ನೀವು ಯಾವುದೇ ರೀತಿ ಅಲಕ್ಷ್ಯವನ್ನು, ನೆಗ್ಲಿಜೆನ್ಸಿ ತೋರಿಸಬಾರದು. ಉದ್ಯೋಗ ನಷ್ಟ, ಉದ್ಯೋಗದಲ್ಲಿ ಆತಂಕಗಳು ಸೃಷ್ಟಿಯಾಗುವುದಕ್ಕೆ ಕಾರಣವಾಗುತ್ತೆ. ಆ ಕಾರಣದಿಂದ ದಯವಿಟ್ಟು ನೀವು ಮಾಡುವಂತಹ ಉದ್ಯೋಗದಲ್ಲಿ ಡೆಡಿಕೇಷನ್, ಪಂಕ್ಚುವಾಲಿಟಿ ಅನ್ನೋದನ್ನು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಈ ವಾರದಲ್ಲಿ ಮತ್ತಷ್ಟು ಶುಭ ಫಲಗಳು ಬೇಕು ಅಂದರೆ ಆ ಶ್ರೀ ಮಹಾವಿಷ್ಣುವನ, ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನಾದರೂ, ಶ್ರೀ ನೃಸಿಂಹ ಸ್ವಾಮಿಯನ್ನಾದರೂ, ಶ್ರೀರಾಮನನ್ನಾದರೂ ಮಹಾವಿಷ್ಣು ರೂಪವನ್ನು ನೀವು ಆರಾಧಿಸಿದರೆ, ಪ್ರತಿದಿನವೂ ನೀವು ಶ್ರೀ ಮಹಾವಿಷ್ಣು ಸ್ತೋತ್ರವನ್ನು, ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಈ ವಾರ ನಿಮಗೆ ಅದ್ಭುತವಾದಂತಹ ಫಲಗಳು ನಿಮ್ಮದಾಗಿಸಿಕೊಳ್ಳಬಹುದು. ಮೀನರಾಶಿಯವರಿಗೆ ಈ ಮಾಸದ ಅಂತ್ಯದಲ್ಲಿ ಶನಿ ತನ್ನ ಸಂಚಾರವನ್ನು ಬದಲಾಯಿಸಿ ಜನ್ಮ ಶನಿಯಾಗಿ ಪರಿವರ್ತನೆ ಆಗ್ತಾ ಇರುವಂತಹ ಕಾರಣದಿಂದ ಸ್ವಲ್ಪ ಧ್ಯಾನ, ಯೋಗ, ಜಪ ಮತ್ತು ಇತ್ಯಾದಿ ವಿಷಯಗಳಿಂದ ನಿಮ್ಮ ಮನಸ್ಸನ್ನು ನಿಷ್ಠೆಯಿಂದ ಮತ್ತು ನಿರ್ಮಲವಾದ ಚಿತ್ತದಿಂದ ನೀವು ನಿಮ್ಮ ತಾಳ್ಮೆಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಬರಬಹುದು. ಅದಕ್ಕಾಗಿ ಈ ಮೀನರಾಶಿಯವರು ಈ ವಿಷಯಗಳಲ್ಲಿ ಈ ವಾರದಲ್ಲಿ ನಾನು ಹೇಳಿರುವಂತಹ ಪರಿಹಾರಗಳನ್ನು ಪಾಲಿಸಿ
ಉತ್ತಮ ಯೋಗಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.